ಹೊಟ್ಟಿ ತುಂಬಿಕೋತಾವು. ನಿಮ್ಮದು ಅಲ್ಲೇ ಪುಣ್ಯ ತಟ್ಟುತ್ತದ. ನಮ್ಮಂಥವ್ರ ಕಾಲ ಹೋಗೋದು ನಮ್ಮನ್ನು ಪಾಪಿನೇ ಕೆಡಬೇಡ್ರಿ ಅಂತೇಳಿ ಇದು ನಮ್ಮದು ಕಳ್ಕಳಿ ವಿನಂತಿ ಐತಿ. ನೀವು ಅಟ್ಟು ಮೀರಿ ಆದ್ರೆ ಆ ಚುನುಮುರಿ ಹಾರಿಸತ್ತನಂದ್ರೆ ಅಂದ್ರೆ ಗಂಡು ಹಾಡಂಗೆ ಹಾರಿಸ್ರಿ, ಅವನು ಸುತ್ತೈತಿ ನಿಮ್ಮ ಸುತ್ತೈತಿ. ನಾವು ಬಂದಾಗ ಒಟ್ಟು ಒಗಿಬೇಡ್ರಿ. ಇಲ್ಲ ನಾ ಒಟ್ಟು ಭೇದ ತಲ್ಲ ಚುನುಮುರಿ ಒಟ್ಟು ಒಗಿಬೇಡ, ನಮ್ಮನ್ನು ಪಾಪಿನೇ ಕೆಡುತ್ತೀನಿ. ಅದು ಎಲ್ಲದಕ್ಕೂ ಐತಿ, ಹೊರಗೈತಿ ಚುನುಮುರಿ ಐತಿ, ಗುಡಿಯಾಗ ಹೋತು ಪ್ರಸಾದ ಆತ. ಹೊಟ್ಟಿಗೆ ತಿನ್ನುವ ಅನ್ನ ಕಾಲಾಗ ಒಗಿಲಕ್ಕೆ ಹೋಗಬೇಡಪ್ಪ. ಅದಕ್ಕೆ ಜರ ಖಾರ ಹಚ್ಚು, ಎಲ್ಲರಿಗೂ ಒಂದೊಂದು ಪ್ಲೇಟ್ ಕುಡುತ್ತಿಂದ ನಿದ್ದೆ ಕಾಯ್ತಾರ ಕುಂಡಿರ್ತಾರ ಅವ್ರು. ಯಾಕ್ರಿ ಹಿರಿಯರ ಮಾಡ್ರಿ ನಮ್ಮ ಕಾಲಾಗ ಹಾರಿಸಿ. ಅವಾಗ ಅವರು ದುಡ್ಕೋತ ಅಲ್ಲೇ ಇದ್ರು. ಮುಂದೆ ಮೊಹರಮ್ಮ ಬಂದಿದ್ದೇ ಗೊತ್ತಾಗ್ಲತ್ತವ್ರಿಗೆ. ಗೊತ್ತಾಗಲಿಲ್ಲ ಟೈಮ್ದಾಗ ಅವತ್ತು ಏನಾಯ್ತತ್ತ, ಸೋಲಾಪುರದೊಳಗೆ ಗುದ್ಲಿ ಹಾಕಿದ್ರತ್ತ. ಗುದ್ಲಿ ಹಾಕಿದ ಕೂಡಲೇ ಇಲ್ಲ ಇವತ್ತು ಮೊಹರಮ್ಮ ಐತಿ, ನಾ ಶಿರ್ನಾಳಕ್ಕೆ ಹೋಗ್ತೀನಿ ಅಂದ್ರತ್ತ. ಅವಾಗ ಅವ್ರ ಮನೆಯವರು ಆಯವ್ರು ಏನಂದ್ರತ್ತ, ಇಲ್ಲ ನೀವು ಬ್ಯಾಡ್ರಿ ಅಂದ್ರತ್ತ. ಬ್ಯಾಡ ಇಲ್ಲ ನಾ ಹೋಗ್ತೀನಿ ಅಂದ್ರಾಗ ಅವರಿಗೆ ಲಾಲ್ಸಾಬ್ ಮತ್ತೆ ಸವಾರಿ ತುಂಬಿ ಇಲ್ಲ ನಾ ಹೋಗ್ತೀನಿ ಅಂತ ತಿಳಿಸಿದ ಅಂದಾಗ ಇಲ್ಲ ಇವ್ರಿಗೆ ಹಿಡಿದು ಮನೆಯೊಳಗೆ ಹಾಕಿ ಕೀಲಿ ಹಾಕಿಬಿಡ್ರಿ, ಈಗ ರಾತ್ರಿ ಹೋಗ್ತಾರವರು, ಏನಾಗ್ತೈತಿ ಗೊತ್ತಿಲ್ಲ ತಿಳಿಸಿ ತಿಳ್ಕೊಂಡು ಮನೆಯೊಳಗೆ ಹಾಕಿ ಹೊರಗಿನ ಕೊಂಡಿ ಹಾಕಿ ಕೀಲಿ ಹಾಕಿದ್ರತ್ರಿ. ಕೀಲಿ ಹಾಕಿದ ಕೂಡಲೇ ಈಗ ಹೋಗಲ್ಲ ಬಿಡುವ ತಿಳಿಸಿ ತಿಳ್ಕೊಂಡು ಎಲ್ಲರೂ ಬಾಗಲ್ದಾಗೆ ಮಲ್ಕೊಂಡ್ರತ್ತ. ಬಾಗಲ್ದಾಗ ಮಲ್ಕೊಂಡ್ರು. ಅವಾಗ ಮಳೆಗಾಲ ಇತ್ತತ್ತ. ಮಳೆಗಾಲದಾಗ ಭೀಮಾ ನದಿ ಭಯಂಕರ ತುಂಬಿ ಹರಿತಿತ್ತತ್ತ. ತುಂಬಿ ಹರಿಯೋ ಟೈಮ್ದಾಗ ಅವಾಗ ಪೂಲ್ ಇರಲಿಲ್ಲ, ಏನೂ ಇರಲಿಲ್ಲ, ಹೋಲಕ್ಕೆ ಬರ್ಲಕ್ಕ ದಾರಿ ಇರಲಿಲ್ಲ. ಅಂಥ ಟೈಮ್ದಾಗ ಕೀಲಿ ಹಾಕಿ ಬಾಗಲ್ದಾಗ ಅವ್ರು ಮಲ್ಕೊಂಡಿದ್ರು. ಹಾಜಿ ಸಾಬ್ ಮುತ್ತೆಯವರು ಯಾವ ಮಾಯದಿಂದ ಪಾರಾಗಿ ಹೊಂಟು ಬಂದು ಅಂಥ ಹೊಳೆಯನ್ನು ಹರಿತಿತ್ತಲ್ಲ ಭೀಮಾ ನದಿ, ಯಾವ ರೀತಿಯಾಗಿ ದಾಟಿದ್ರು ಗೊತ್ತಿಲ್ಲ. ಇಲ್ಲಿ ಶಿರ್ನಾಳದಾಗ ಎಲ್ಲರೂ ಏನಂತಿರತ್ತ, ಹಾಜಿ ಸಾಬ್ ಮುತ್ಯ ಬರಲಿಲ್ಲ, ಇಲ್ಲಿ ಯಾರು ದೇವ್ರು ಹಿಡಿಯೋರು ಅಂತ ವಿಚಾರ ಮಾಡ್ತಿರತ್ತ. ಅವ್ರು ಬರ್ತಿದ್ರತ್ತ. ಬಂದ ತಕ್ಷಣ ಇವರೆಲ್ಲ ಏನಾಯ್ತತ್ತ, ದೇವ್ರ ಹಿಡಿಯುವಂತ ಅಂದ್ರೆ ಇಲ್ಲೇನು ಪಂಚ್ ಹೇಳ್ತಾವಲ್ರಿ, ಹೇಳೋ ಟೈಮ್ದಾಗ ಯಾರಿಗೆ ಕೊಡೋಣಪ್ಪ, ಇನ್ನು ಹಾಜಿ ಸಾಬ್ ಎಲ್ಲಿದಾರೆ ಯಾರಿಗೆ ಗೊತ್ತಾ ತಿಳಿಸಿದ ಎಲ್ಲರೂ ವಿಚಾರ ಮಾಡೋ ಟೈಮ್ದಾಗ ಇವ್ರಿನ ದೇವ್ರು ಎಬ್ಬಿಸಬೇಕಪ್ಪ ತಿಳಿಸಿನ ತಿಳ್ಕೊಂಡು ಯಾರಿಗೆ ಕೊಡೋಣ ತಿಳಿಸಿನ ದೇವ್ರಿಗೆ ಕೈ ಹಾಕಿ ಎತ್ತುದ್ರಾಗ ದೀನ್ ಹೊಡೆದ 5 ಸುತ್ತ ಹಾಕಿ ಮಸೂತಿ ಮುಂದೆ ಬಂದು ನಿಂತ್ರತ್ರಿ ಹಾಜಿ ಸಾಬ್ ಮುತ್ತೆಯವರು. ಯಪ್ಪ ಎಲ್ಲಿಂದ ಬಂದು ಯಾರಿಗೆ ಗೊತ್ತಪ್ಪ, ಎಲ್ಲಿಂದ ಬಂದರೆ ಯಾರಿಗೆ ಗೊತ್ತ ತಿಳಿಸಿನ ತಿಳ್ಕೊಂಡು ಅವಾಗೇನು ಸವಾರಿ ಬಂದಿತ್ತು, ಆ ಸವಾರಿ ಒಳಗೆ ಹಾಜಿ ಸಾಬ್ ಮುತ್ತೆಯವ್ರಿಗೆ ಪಂಜಿ ಕೊಟ್ರತ್ತ. ಆ ದೇವ್ರು ತೊಗೊಂಡಕ್ಷಂದ್ರೆ ಊರೆಲ್ಲ ಪ್ರದಕ್ಷಿಣೆ ಹಾಕಿ ಎಲ್ಲರಿಗೆ ಆಶೀರ್ವಾದ ಮಾಡಿದ್ರತ್ತ. ಮುಂಜಾನೆ ಎದ್ದು ಬಾಗಲ ತೆಗೆದು ನೋಡಿದ್ರೆ ಹಾಜಿ ಸಾಬ್ ಮುತ್ತೆಯವ್ರು ಮನೆಯೊಳಗೆ ಇರಲಿಲ್ಲತ್ತ. ಅದಕ್ಕೆ ಸೋಲಾಪುರ ಊರಾಗ ಅದಕ್ಕೆ ಅವರೊಂದು ಮಾತು ಹೇಳಿದ್ರು ಅಣ್ಣವರು, ಮನಿ ಅನ್ನುವಂಥದ್ದು. ಆ ಮನೆ ಒಳಗೆ ಹಾಕಿದ್ರು ಆ ಮನೆಯೊಳಗಿಂದು ಪಾರಾಗಿ ಇಲ್ಲಿ ಮಸೂತಿಗೆ ಬಂದಿದ್ರು. ಮಸೂತಿಗೆ ಬಂದು ಅಲ್ಲಿ ದೇವ್ರು ಹಿಡಿದಕ್ಷಿಂದ ಪ್ರದಕ್ಷಿಣೆ ಹಾಕಿದರು. ಅದಕ್ಕೆ ನಮಗೇನು ಹೆಚ್ಚು ಗೊತ್ತಾಗಲ್ಲ, ಅದು ಹಿರಿಯರು ಹೇಳ್ದಂಥದ್ದು ಹೇಳಿವಿ. ಇನ್ನು ಮುಂದಿನ ಏನೈತಲ್ಲ ನೀವು ಅವ್ರೇನು ಹೇಳ್ಯಾರಲ್ಲ ಅದು ಹೇಳಿ ಅದು ಹಾಡ್ರಿ ಮುಂದಿನ ತಿಳಿಸ್ರಿ ಅದು ತಿಳಿಸಿನ ತಿಳ್ಕೊಂಡು ನಮಗೆ ಈ ಶರಣರ ಒಂದು ವಿಚಾರ ಹಿರಿಯರು ಹೇಳಿದ್ರು, ಅದನ್ನು ಹೇಳಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೆ ನಮಸ್ಕಾರ ಹೇಳಿ ನಾನು ಮಾತು